ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 1 ವಿದುರನ ಪ್ರಶ್ನೆಗಳು. ಇದರಿಂದ ನಾವು 17ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ವಿದುರ ಈಗ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು, ನಾನು ಸಾಧನೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾನೆ. ಮತ್ತೆ ದುರ್ಯೋಧನ ನನಗೆ ಒಳ್ಳೇದೇ ಮಾಡಿದ್ದಾನೆ, ಇದರಿಂದ ನಾನು ಅಲ್ಲಿಗೆ ಹೋಗುವಂತ ಒಂದು ಸಂದರ್ಭ ಕೂಡಿ ಬಂದಿದೆ ಅಂತೆಲ್ಲ ಅವನು ಅನ್ಕೊಳ್ತಾನೆ. ಇಲ್ಲಿ ಗುರುಗಳೇನು ಹೇಳಿದ್ರು, ಯಾರು ಪುಣ್ಯ ಮಾಡಿರ್ತಾರೋ ಅವ್ರಿಗೆ ಒಂದು ಒಳ್ಳೆ ಮನೆ ಸಿಗುತ್ತೆ, ಒಳ್ಳೆ ಅನುಕೂಲ ಇರುವಂತ ಮನೆ ಸಿಗುತ್ತೆ. ಇಲ್ಲ ಅಂತಂದ್ರೆ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅವನಿಗೆ ವಿದುರ ತುಂಬಾ ಪುಣ್ಯ ಮಾಡಿದ್ದಾನೆ, ಇಲ್ಲ ಅಂದ್ರೆ ಕೌರವರಂತಹ ಒಳ್ಳೆ ಕುಲ ಅವನಿಗೆ ಸಿಗ್ತಾ ಇರಲಿಲ್ಲ, ಅಷ್ಟು ಅನುಕೂಲ ಇರುವಂಥ ಮನೆ ಸಿಗ್ತಾ ಇರಲಿಲ್ಲ. ಆದರೆ ಈಗ ಇನ್ನೂ ಪುಣ್ಯವನ್ನು ಸಂಚಯ ಮಾಡಬೇಕು. ಯಾಕೆಂದರೆ ಇಲ್ಲಿ ಕೆಟ್ಟವರ ಸಹವಾಸ ಮಾಡಿ ನನ್ನ ಪುಣ್ಯ ಕೂಡ ಹೊರಟೋಗಿದೆ, ಅದನ್ನು ಮತ್ತೆ ನಾನು ಪಡ್ಕೊಳ್ಬೇಕು ಅನ್ನೋ ಕಾರಣದಿಂದ ಪುಣ್ಯಕ್ಷೇತ್ರಗಳಿಗೆ ಈಗ ಹೋಗಬೇಕು ಅಂತವನು ಡಿಸೈಡ್ ಮಾಡ್ಕೊಂಡಿದ್ದಾನೆ. ಈಗ ಮುಂದುವರೆದೇನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಯಾತ್ರಿಕರ ಪಾಪ ನಿವಾರಣೆಗೆಂದೇ ತೀರ್ಥಕ್ಷೇತ್ರಗಳು ಇವೆ. ಪರಿಶುದ್ಧ ಅಸ್ತಿತ್ವ ಮತ್ತು ದೇವರ ಸಾಕ್ಷಾತ್ಕಾರಕ್ಕಾಗಿ ಸಂಬಂಧಿಸಿದ ಎಲ್ಲರಿಗೂ ಅನುಕೂಲ ಉಂಟು ಮಾಡಲೆಂದೇ ವಿಶ್ವಾದ್ಯಂತ ತೀರ್ಥಕ್ಷೇತ್ರಗಳು ಹರಡಿಕೊಂಡಿವೆ. ಯಾರೊಬ್ಬರೂ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡುವುದರಲ್ಲೇ ಮತ್ತು ವಿಧಿಸಲ್ಪಟ್ಟ ಕರ್ತವ್ಯ ನಿರ್ವಹಣೆಯಷ್ಟರಲ್ಲೇ ತೃಪ್ತಿ ಪಟ್ಟುಕೊಳ್ಳಬಾರದು. ಅವರು ಈಗಾಗಲೇ ಅಲ್ಲಿದ್ದು ಭಗವಂತನ ಸೇವೆಯಲ್ಲಿ ತೊಡಗಿರುವ ಮಹಾತ್ಮರನ್ನು ಸಂಧಿಸಲು ಕಾತರರಾಗಿರಬೇಕು. ಪ್ರತಿಯೊಂದು ತೀರ್ಥಕ್ಷೇತ್ರದಲ್ಲೂ ಭಗವಾನ್ ಶ್ರೀಕೃಷ್ಣನು ತನ್ನ ವಿವಿಧ ದಿವ್ಯ ರೂಪಗಳಲ್ಲಿ ಉಪಸ್ಥಿತನಾಗಿರುತ್ತಾನೆ. ಇಲ್ಲಿ ಗುರುಗಳು ಯಾತ್ರಾ ಸ್ಥಳ ತೀರ್ಥಕ್ಷೇತ್ರಗಳಿದೆಯಲ್ಲ, ಅದರ ಇಂಪಾರ್ಟೆನ್ಸ್ ಏನು, ನಾವು ಹೇಗಲ್ಲೆಲ್ಲ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಈಗ ತೀರ್ಥಕ್ಷೇತ್ರಗಳು ಯಾಕಿದೆ ಅಂತಂದರೆ, ನಾವು ಈ ಒಂದು ಐಹಿಕ ಪ್ರಪಂಚದಲ್ಲಿ ಇಲ್ಲಿ ನಾವು ನಡ್ಕೊಳ್ಳುವಂಥ ರೀತಿ ನೀತಿ ಇದರಲ್ಲಿ ಬೇಕಾದಷ್ಟು ಪಾಪಗಳನ್ನು ಮಾಡಿರ್ತೀವಿ. ಸೊ ತೀರ್ಥಕ್ಷೇತ್ರಗಳಿಗೆ ಹೋಗೋದ್ರಿಂದ ನಮ್ಮ ಪಾಪಗಳು ಪರಿಹಾರ ಆಗಿ ಪುಣ್ಯವನ್ನು ನಾವು ಗಳಿಸ್ಕೊಳ್ಳೋದಕ್ಕೋಸ್ಕರ ಇರುವಂಥದ್ದು. ಆಮೇಲೆ ನಾವು ಪರಿಶುದ್ಧರಾಗಬೇಕು, ಅಥವಾ ದೇವರ ಸಾಕ್ಷಾತ್ಕಾರಕ್ಕೆ ಸಂಬಂಧಿಸಿದಂತಹ ಏನೇ ಆಗಿರ್ಬೋದು. ಈಗ ನೋಡಿದ್ದ ನಾವು ಎಲ್ಲಾದರೂ ತೀರ್ಥಕ್ಷೇತ್ರಕ್ಕೆ ಹೋದಾಗ ಹೇಗಿರ್ತೀವಿ, ನಾವು ಎಷ್ಟು ದಿವಸ ಹೋಗ್ತೀವೋ ಅಷ್ಟು ದಿವಸ ನಮ್ಮ ರೀತಿ ನೀತಿ ನಡವಳಿಕೆ, ನಮ್ಮ ಮೈಂಡು, ನಾವು ಯೋಚನೆ ಮಾಡೋದು, ನಾವು ಸೇರುವಂಥ ಜನರ ಸಹವಾಸ ಎಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ. ಅಂದರೆ ತೀರ್ಥಕ್ಷೇತ್ರಗಳಿಗೆ ದೇವರ ಮೇಲೆ ಸ್ವಲ್ಪ ಆದರೂ ಭಕ್ತಿ ಇರೋರು ತಾನೇ ಬರ್ತಾರೆ. ಅಲ್ಲಿ ಯಾವ ವಿಷಯಗಳನ್ನು ಮಾತಾಡ್ತೀವಿ, ದೇವರ ವಿಷಯಗಳನ್ನು ಮಾತಾಡ್ತೀವಿ, ಆ ತೀರ್ಥಕ್ಷೇತ್ರದ ಬಗ್ಗೆ ಮಾತಾಡ್ತೀವಿ. ಮತ್ತೆ ಅಲ್ಲಿ ನಾವು ಸ್ನಾನ, ಪೂಜೆ, ದೇವರ ಆರತಿ ಇದನ್ನೆಲ್ಲ ನೋಡ್ತೀವಿ, ಪ್ರಸಾದ ತಿಂತೀವಿ. ಅಂದರೆ ಅಷ್ಟೂ ದಿನಗಳವರೆಗೆ ನಾವು ಅದೇ ಒಂದು ಮೂಡಲ್ಲಿರ್ತೀವಿ ಅಲ್ವಾ. ಅಂದರೆ ಅಷ್ಟು ದಿನ ನಾವು ಕೆಲವೊಂದು ಪುಣ್ಯ ಕೆಲಸಗಳನ್ನು ಮಾಡ್ತೀವಿ. ಮತ್ತು ತೀರ್ಥಕ್ಷೇತ್ರಗಳಿಗೆ ಹೋದ್ವಿ ಅಂತ ಅಲ್ಲಿ ಪೂಜೆ ಮಾಡಿಸ್ತೀವಿ, ಅಥವಾ ಅಲ್ಲಿ ತೀರ್ಥ ಪ್ರಸಾದಗಳನ್ನು ತಗೊಳ್ತೀವಿ, ಮತ್ತು ದಾನ ಧರ್ಮಗಳನ್ನು ಮಾಡ್ತೀವಿ. ಇದೆಲ್ಲ ಮಾಡೋದ್ರಿಂದ ನಾವು ಪುಣ್ಯವನ್ನು ಸಂಗ್ರಹ ಮಾಡ್ದಂಗಾಗತ್ತೆ. ಅದಕ್ಕೋಸ್ಕರನೇ ಎಲ್ಲ ಕಡೆ ವಿಶ್ವದಲ್ಲೂ ಕೂಡ ತೀರ್ಥಕ್ಷೇತ್ರಗಳು ಅನ್ನೋದು ಇದೆ. ಆಮೇಲೆ ಬರೀ ನಾವು ತೀರ್ಥಕ್ಷೇತ್ರಗಳಿಗೆ ಹೋಗೋದು, ಆಮೇಲೆ ನಮಗೇನು ಹೇಳಿದಾರ ರೂಲ್ಸು ಅಷ್ಟನ್ನು ಮಾಡೋದ್ರಲ್ಲೇ ನಾವು ತೃಪ್ತಿ ಪಟ್ಕೊಳ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ಮಾಡಬೇಕು, ತೀರ್ಥಕ್ಷೇತ್ರಗಳಲ್ಲಿ ಮಹಾತ್ಮರು ಇರ್ತಾರೆ. ಅಲ್ಲಿ ಹೋಗಿದ ಕಡೆ ಆ ಜಾಗದ ವಿವರಣೆಗಳನ್ನು ತಿಳ್ಕೋಬೇಕು. ಏನು ಸ್ಪೆಷಾಲಿಟಿ, ಏನು ಇಲ್ಲಿ ನಡೆದಿದೆ, ಪಾಸ್ಟ್ ಟೈಮ್ ಏನಿದ್ರದ್ದು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅಲ್ಲಿರೋ ಮಹಾತ್ಮರನ್ನ ಸಂದರ್ಶಿಸಬೇಕು. ಭಕ್ತಿಯಲ್ಲಿ ಮುಂದುವರಿಬೇಕಂದ್ರೆ ಇದೆಲ್ಲ ಮಾಡಬೇಕು. ಇಲ್ಲ ನಾನು ಏನೋ ಒಂದು ಸುಮ್ಮನೆ ಹೋಗಿ ಬರಬೇಕು ಅಂತಂದರೆ ಅವ್ರು ಹೇಗೆ ಬೇಕಾದರೂ ಇರ್ಬೋದು, ಅವರಿಗೆ ಪುಣ್ಯ ಸಂಚಯ ಆಗೋದಿಲ್ಲ ಅಲ್ಲಿ. ಆಯಿತಾ. ನಿಜವಾಗ್ಲೂ ನಾವು ಭಕ್ತಿ ಮಾರ್ಗದಲ್ಲಿ ಮುಂದುವರಿಬೇಕು ಅಂತಂದರೆ ಇಲ್ಲಿ ಗುರುಗಳು ಹೇಳಿದಾಗೆಲ್ಲ ನಾವು ಮಾಡಬೇಕು. ಅಲ್ಲಿ ಹೋದಾಗ ಮಹಾತ್ಮರು ಇರ್ತಾರೆ, ಅವರನ್ನು ನಾವು ಭೇಟಿಯಾಗಿ ಅವ್ರಿಗೇನು ಅನಿಸುತ್ತೆ, ಅವರು ಒಂದು ಅನುಭವಗಳೇನು ಅದೆಲ್ಲ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆಮೇಲೆ ಪ್ರತಿಯೊಂದು ತೀರ್ಥಕ್ಷೇತ್ರದಲ್ಲೂ ಕೂಡ ಭಗವಂತ ತನ್ನ ರೂಪವನ್ನು ಇಟ್ಟಿದ್ದಾನೆ, ಬೇರೆ ಬೇರೆ ರೂಪದಲ್ಲಿದ್ದಾನೆ. ಒಂದು ಕಡೆ ಇದ್ದಂಗೆ ಇನ್ನೊಂದು ಕಡೆ ಇದೆಯಾ? ಇಲ್ಲ. ದ್ವಾರಕೆಯಲ್ಲಿ ಇರೋ ಥರಾನೇ ಉಡುಪಿಯಲ್ಲಿದೆಯಾ ಕೃಷ್ಣನ ಒಂದು ವಿಗ್ರಹ? ಇಲ್ಲ. ಉಡುಪಿಯಲ್ಲಿ ಇರೋ ಹಾಗೇನೆ ತಿರುಪತಿಯಲ್ಲಿದೆಯಾ? ಇಲ್ಲ. ಬೇರೆ ಬೇರೆ ರೂಪದಲ್ಲಿದ್ದಾನೆ ಅವನು. ಆ ಒಂದು ದಿವ್ಯ ರೂಪಗಳ ದರ್ಶನವನ್ನು ನಾವು ಮಾಡಬೇಕು. ಈ ರೂಪಗಳನ್ನು ಅರ್ಚಾ ಮೂರ್ತಿಗಳೆಂದು ಅಥವಾ ಶ್ರೀಸಾಮಾನ್ಯರು ಸುಲಭವಾಗಿ ಮೆಚ್ಚಿಕೊಳ್ಳಬಹುದಾದ ಭಗವಂತನ ರೂಪಗಳೆಂದು ಕರೆಯಲಾಗಿದೆ.
ಭಗವಂತನು ನಮ್ಮ ಐಹಿಕ ಇಂದ್ರಿಯಗಳಿಗೆ ಅತೀತನಾದವನು. ಅವನನ್ನು ನಮ್ಮ ಈ ಕಣ್ಣುಗಳಿಂದ ನೋಡಲಾಗದು ಅಥವಾ ಈ ಕಿವಿಗಳಿಂದ ಕೇಳಲಾಗದು. ನಮಗೆ ನಮ್ಮ ಭಗವತ್ ಸೇವೆಯ ಪ್ರಮಾಣಾನುಸಾರ ಅಥವಾ ನಮ್ಮ ಪಾಪಗಳಿಂದ ಮುಕ್ತಿ ಪಡೆದ ಪ್ರಮಾಣಾನುಸಾರವಾಗಿ ಭಗವಂತನ ಗ್ರಹಿಕೆ ಸಾಧ್ಯ. ನೋಡಿ, ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ನಾವು ಪೂಜೆ ಮಾಡ್ತೀವಲ್ವಾ, ಆ ವಿಗ್ರಹಗಳನ್ನು ಅರ್ಚಾಮೂರ್ತಿ ಅಂತ ಕರೀತಾರೆ ಆಯ್ತಾ. ಅದೆಲ್ಲವೂ ಕೂಡ ಭಗವಂತನ ರೂಪನೇ. ನಾವು ತಿಳ್ಕೊಳ್ಳಿ, ನಾವು ಅರ್ಥ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಆ ಒಂದು ವಿಗ್ರಹದ ರೂಪದಲ್ಲಿ ಭಗವಂತನ ಮುಂದೆ ಇದ್ದಾನೆ. ಭಗವಂತ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ನಾವಿವಾಗ ಆ ಮೂರ್ತಿಯನ್ನ ನೋಡ್ತೀವಿ, ಸ್ವಯಂ ಅವನನ್ನೇ ನೋಡಬೇಕು ಅಂತಂದ್ರೆ ಈ ಒಂದು ಭೌತಿಕ ಇಂದ್ರಿಯಗಳಿಂದ ಸಾಧ್ಯ ಇಲ್ಲ. ಅದಕ್ಕೆ ಆಧ್ಯಾತ್ಮಿಕ ಇಂದ್ರಿಯಗಳು ಬೇಕಾಗುತ್ತೆ. ಈಗ ಆಯಾ ವಸ್ತುಗಳನ್ನ ಅದರ ಮೂಲಕ ನೋಡಿದಾಗ್ಲೇ ನಮಗೆ ಕಾಣಿಸೋದು. ಇವಾಗ ನೋಡಿ, ಸೂಕ್ಷ್ಮವಾದಂತಹ ಒಂದು ಬ್ಯಾಕ್ಟೀರಿಯಾ ಇರುತ್ತೆ ಅಂತ ಇಟ್ಕೊಳ್ಳಿ. ಅದನ್ನ ನೋಡಬೇಕು ಅಂತಂದಾಗ ಈ ಕಣ್ಣುಗಳಿಂದ ಅದು ಸಾಧ್ಯ ಇಲ್ಲ. ಅದನ್ನ ನೋಡೋದಕ್ಕೆ ಅಂತಾನೆ ಒಂದು ಕಣ್ಣಿದೆ. ಕಣ್ಣು ಅಂತಂದ್ರೆ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಅದರ ಮೂಲಕ ನಾವು ಅದನ್ನ ಬೇಕಾದ್ರೆ ಕ್ಲೀನಾಗಿ ನೋಡ್ಬೋದಲ್ವಾ. ಅದೇ ರೀತಿ ಭಗವಂತ ಈ ಕಣ್ಣಿಗೆ ಕಾಣಿಸ್ದೇ ಇರುವಂತವನು. ಅವನನ್ನ ನೋಡಬೇಕು ಅಂತಂದ್ರೆ ಬೇರೆ ಕಣ್ಣಿದೆ. ಅದಕ್ಕೆ ನೋಡಿ, ಭಗವಂತನ ವಿಶ್ವರೂಪವನ್ನ ತೋರಿಸ್ತಾನಲ್ವಾ ಭಗವಂತ ಅರ್ಜುನನಿಗೆ. ಅವಾಗೇನು ಹೇಳ್ತಾನೆ, ನಾನು ನಿನಗೆ ದಿವ್ಯ ದೃಷ್ಟಿಯನ್ನ ಕೊಡ್ತೀನಿ ಅಂತಂದ್ರೆ ದಿವ್ಯ ಕಣ್ಣುಗಳು, ಅದನ್ನ ಕೊಡ್ತೀನಿ. ಆ ದೃಷ್ಟಿ ಕೊಟ್ಟಾಗ ಮಾತ್ರ ನಿನಗೆ ನಾನು ಕಾಣಿಸೋದು ಅಂತಂದ್ಬಿಟ್ಟು ಕೊಡ್ತಾನೆ ಭಗವಂತ. ಅದೇ ರೀತಿ ಆ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನ ಕೊಡ್ತಾರೆ. ಆವಾಗ ಮಾತ್ರನೇ ಅಲ್ಲಿ ಏನ್ ನಡೀತಾ ಇರೋದು ಅನ್ನೋದು ಗೊತ್ತಾಗೋದು. ಈ ಕಣ್ಣಿನಿಂದ ನೋಡಿದಾಗ ಕಾಣಿಸೋದಿಲ್ಲ. ದಿವ್ಯ ದೃಷ್ಟಿಯನ್ನ ಕೊಟ್ಟಾಗ ಮಾತ್ರ ಆ ಕುರುಕ್ಷೇತ್ರ ಯುದ್ಧದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಸಂಜಯ ನೋಡೋದಕ್ಕಾಗೋದು. ಅದಕ್ಕೆ ಅಂತಾನೆ ಬೇರೆ ದೃಷ್ಟಿ ಇರತ್ತೆ, ಅದನ್ನ ಕೊಡ್ಬೇಕಾಗುತ್ತೆ. ಸೊ ಇಲ್ಲಿ ಭಗವಂತ ಈ ಐಹಿಕ ಇಂದ್ರಿಯಗಳಿಗೆ ಅತೀತನಾಗಿರುವಂಥವನು. ಆದರೆ ನಮಗೆ ಗೊತ್ತಾಗಬೇಕಲ್ಲ, ಭಗವಂತನನ್ನು ನಾವು ಪೂಜಿಸ್ಬೇಕು ಅಂತಂದರೆ ನಮಗೆ ಅವನ ರೂಪ ಬೇಕು, ಆಗಲೇ ನಾವು ಪೂಜಿಸೋದಕ್ಕಾಗೋದು. ಎಲ್ಲರೂ ರೂಪ ಇಲ್ಲದೆ ಇರುವಂಥದ್ದನ್ನು ಪೂಜಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ನಮಗೋಸ್ಕರ ಅರ್ಚಾ ವಿಗ್ರಹದ ರೂಪದಲ್ಲಿ ನಮ್ಮ ಮುಂದೆ ಬಂದಿದ್ದಾನೆ ಭಗವಂತ. ವಿಗ್ರಹ ಅಂದಿದ ತಕ್ಷಣ ಅಲ್ಲಿ ಭಗವಂತ ಇಲ್ಲ ಅಂತಲ್ಲ, ಅದು ಭಗವಂತನೇ ಸ್ವಯಂ, ಅವನ ಒಂದು ರೂಪ ಅದು. ಅದನ್ನು ನಾವು ಅರ್ಚಾ ವಿಗ್ರಹ ಅಂತ ಕರಿತೀವಿ. ಅವನನ್ನು ನಮ್ಮ ಈ ಕಣ್ಣುಗಳಿಂದ ನೋಡೋದಕ್ಕಾಗಲ್ಲ, ಕಿವಿಯಿಂದ ಕೇಳೋದಕ್ಕಾಗಲ್ಲ. ಆಮೇಲೆ ನಾವು ಯಾವ ರೀತಿ ಭಗವಂತನ ಸೇವೆಯನ್ನ ಮಾಡ್ತೀವೋ ಅದರ ಪ್ರಕಾರ, ಅಂದರೆ ನಾವು ಎಷ್ಟರ ಮಟ್ಟಿಗೆ ಭಗವಂತನಿಗೆ ಶರಣಾಗತಿ ಆಗಿರ್ತೀವೋ ಅದರ ಮಟ್ಟಿಗೆ, ಮತ್ತು ನಮ್ಮ ಪಾಪಗಳಿಂದ ನಾವು ಎಷ್ಟು ಬಿಡುಗಡೆಯನ್ನ ಹೊಂದಿದೀವೋ, ಮುಕ್ತಿ ಪಡೆದಿದೀವೋ. ನನ್ನ ಪಾಪ 100ರಷ್ಟಿದ್ರೆ ನಾನು ಭಗವಂತನ ವಿಚಾರವನ್ನು ಕೇಳೋದಕ್ಕಾಗೋದಿಲ್ಲ ಆಯ್ತಾ. ಆದರೆ ನಾವು ಕೆಲವೊಂದು ಮಟ್ಟಿಗಾದರೂ ಪಾಪಗಳಿಂದ ಮುಕ್ತರಾಗಿದ್ದೀವಿ. ಅದಕ್ಕೆ ನಾವು ಭಗವದ್ಗೀತೆ, ಭಾಗವತ ಮತ್ತು ರಾಮಾಯಣ, ಮಹಾಭಾರತ ಇಂಥ ಧರ್ಮಗ್ರಂಥಗಳನ್ನು ಕೇಳೋದಕ್ಕಾಗ್ತಾ ಇರೋದು. ಅದನ್ನು ಚೆನ್ನಾಗಿ ಮನಸ್ಸಲ್ಲಿಟ್ಕೊಳ್ಳಿ. ನಮ್ಮ ಮನೆಯಲ್ಲೇ ನಮ್ಮ ಜೊತೆಯಲ್ಲಿ ಇರೋರೇ ಅದನ್ನು ಕೇಳೋದಿಲ್ಲ. ಯಾವಾಗಲೂ ಯಾವುದೋ ಬೇರೆ ಬೇರೆ ವಿಚಾರಗಳ ಬಗ್ಗೆ ಟಿ ವಿನಲ್ಲಿ ಬೇಕಾದರೆ 24 hours ಕೂತ್ಕೊಂಡು ನೋಡ್ತಾ ಇರ್ತಾರೆ. ಒಂದು 5 ನಿಮಿಷ ಭಗವಂತನ ವಿಚಾರ ಕೇಳಿ ಅಂತಂದರೆ ಅವ್ರ ಕೈಲಾಗಲ್ಲ. ಯಾಕೆ? ಅವ್ರ ಪಾಪ ಅಷ್ಟಿರುತ್ತೆ, ಅಂದರೆ ಅವರು ಪಾಪಗಳಿಂದ ಮುಕ್ತರಾಗಿಲ್ಲ ಇನ್ನೂ. ಅಟ್ಲೀಸ್ಟ್ ನಾವು ಆಗಿದ್ವಿ ಅಂತ ಸಂತೋಷ ಪಡಬೇಕು ಆಯಿತಾ. ನಾವಾದರೂ ಕೇಳ್ತಾ ಇರೋದನ್ನು ಅಟ್ಲೀಸ್ಟ್ ಅವ್ರು ಕೇಳಿಸ್ಕೊಳ್ತಾ ಇರ್ತಾರೆ, ಒಂಚೂರಾದರೂ ಅವ್ರ ಕಿವಿಗೆ ಬೀಳುತ್ತಲ್ವಾ, ಅದರಿಂದ ಅವರ ಪಾಪಗಳು ಮುಕ್ತವಾಗುತ್ತೆ. ಆದರೆ ಇಲ್ಲಿ ನಮಗೆ ಅಹಂಕಾರ ಅನ್ನೋದು ಬರಬಾರ್ದು. ನಾನು ಕೇಳ್ತಾ ಇದ್ದೀನಿ, ಅವ್ರು ಕೇಳ್ತಾ ಇಲ್ಲ, ನಾನು ಪುಣ್ಯ ಮಾಡಿಬಿಟ್ಟಿದ್ದೀನಿ, ಅವ್ರು ಪಾಪ ಮಾಡಿಬಿಟ್ಟಿದ್ದಾರೆ, ಆ ರೀತಿ ಎಲ್ಲ ನಮ್ಮ ಮನಸ್ಸಲ್ಲಿ ಬರಲೂಬಾರ್ದು. ಈ ವಿಷಯಗಳು ನಮಗೆ ಗೊತ್ತಿರಲಿ, ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ ಹೊರತು ಇದು ಕಾಂಪಿಟೇಷನ್ ಆಗಿ ತಗೊಳ್ಬಾರ್ದು ನಾವು ಆಯಿತಾ. ನಾವು ಎಷ್ಟರ ಮಟ್ಟಿಗೆ ಭಗವಂತನಿಗೆ ಶರಣಾಗತಿ ಆಗಿರ್ತೀವೋ ಅಷ್ಟರ ಮಟ್ಟಿಗೆ ನಮಗೆ ಭಗವಂತ ಅರ್ಥ ಆಗ್ತಾ ಹೋಗ್ತಾನೆ. ಭಗವಂತನ ವಿಚಾರ ನಮಗೆ ಅಷ್ಟರ ಮಟ್ಟಿಗೆ ತಿಳಿತಾ ಹೋಗುತ್ತೆ. ಆದರೆ ಭಗವಂತ ಎಷ್ಟು ದಯೆ ಇರೋನು ಅಂತಂದರೆ, ನಾವು ಪಾಪಗಳಿಂದ ಮುಕ್ತರಾಗಿಲ್ಲದೆ ಇದ್ರೂ ಕೂಡ ತನ್ನದೇ ಆದಂಥ ಒಂದು ರೂಪ ಯಾವುದು, ಅರ್ಚಾ ವಿಗ್ರಹ, ಅದರ ಮೂಲಕ ದೇವಸ್ಥಾನಗಳಲ್ಲಿ ಇದ್ದು ನಮಗೆ ಅವನು ದರ್ಶನ ಭಾಗ್ಯವನ್ನು ಕೊಡ್ತಾ ಇದ್ದಾನೆ. ಅವನು ಎಷ್ಟು ದಯಾವಂತ ಅನ್ನೋದನ್ನ ನಾವು ಇದ್ರ ಮೂಲಕ ತಿಳ್ಕೋಬೇಕು. ಹೇಗಾದರೂ ನನ್ನ ದರ್ಶನ ಮಾಡಲಿ, ಬಂದು ನನ್ನನ್ನು ನೋಡಲಿ, ಅಷ್ಟೇ ಅಲ್ಲ. ಬೇಕಾದರೆ ನೋಡಿ, ಈಗ ಪಲ್ಲಕ್ಕಿ ಉತ್ಸವಗಳು
ನಡೆಯುತ್ತಲ್ಲ. ಯಾಕೆ ನಡೆಯುತ್ತೆ ಹೇಳಿ? ಹೊರಗಡೆ ಬರ್ತಾನೆ ಭಗವಂತ. ಯಾಕೆಂದರೆ ಬಿಸ್ನೆಸ್ಸು, ಅಂಗಡಿ, ಅದು ಇದು ಅಂದ್ಕೊಂಡು, ಮನೆ ಮಠ ಅಂದ್ಕೊಂಡು ಅವರು ದೇವಸ್ಥಾನಕ್ಕೂ ಬರಲ್ಲ ನನ್ನ ದರ್ಶನ ಮಾಡೋದಕ್ಕೆ. ಅಟ್ಲೀಸ್ಟ್ ನಾನೇ ಅವ್ರಿಗೆ ಹೋಗಿ ದರ್ಶನ ಕೊಡಬೇಕು ಅಂತಂದ್ಬಿಟ್ಟು ಅವನು ಸ್ವತಃ ಅಲ್ಲಿಂದ ಹೊರಗಡೆ ಬಂದು ಪಲ್ಲಕ್ಕಿ ಮೆರವಣಿಗೆಯಲ್ಲಿ ನಮಗೆ ದರ್ಶನವನ್ನು ಕೊಡ್ತಾನೆ. ಇನ್ನೇನು ಮಾಡಬೇಕು ಭಗವಂತ ಹೇಳಿ? ಎಷ್ಟರ ಮಟ್ಟಿಗೆ ನಮಗೋಸ್ಕರ ಅವನು ದಯೆ ತೋರಿಸ್ತಾನೆ ಅಂತಂದರೆ, ಆದರೂ ನಮಗಿದು ಅರ್ಥ ಆಗಲ್ಲ ಇನ್ನೂ. ಅದಕ್ಕೆ ಸತ್ಸಂಗ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಅಂಥವರ ಜೊತೆಯಲ್ಲಿದ್ದಾಗಲೇ ನಮಗಂತ ಒಂದು ಗುಣ ಬರೋದು. ದೇವರು ಸರ್ವಶಕ್ತನು, ಆದ್ದರಿಂದಲೇ ತನ್ನ ಅರ್ಚಾರೂಪದಲ್ಲಿ ದರ್ಶನ ನೀಡಿ ನಮ್ಮ ಸೇವೆ ಸ್ವೀಕರಿಸುವುದು ಅವನಿಗೆ ಸಾಧ್ಯ. ಆದ್ದರಿಂದಲೇ ಯಾರೊಬ್ಬರು ದೇವಸ್ಥಾನದಲ್ಲಿರುವ ಅರ್ಚಾಮೂರ್ತಿಯು ಕೇವಲ ಕಾಲ್ಪನಿಕ ಮಿಥ್ಯಾ ಪ್ರತಿಮೆ ಎಂದು ಮೂರ್ಖತನದಿಂದ ಭಾವಿಸಬಾರದು. ಅಂತಹ ಅರ್ಚಾಮೂರ್ತಿ ಕಾಲ್ಪನಿಕ ಮಿಥ್ಯಾ ಪ್ರತಿಮೆಯಲ್ಲ, ಸ್ವಯಂ ಭಗವಂತನೇ. ಯಾರೊಬ್ಬರೂ ತಮ್ಮ ಪಾಪ ಮುಕ್ತ ಪ್ರಮಾಣ ಅನುಸಾರ ಅರ್ಚಾಮೂರ್ತಿಯ ಮಹತ್ವವನ್ನು ಅರಿಯುವರು. ಆದ್ದರಿಂದಲೇ ಪರಿಶುದ್ಧ ಭಕ್ತರ ಮಾರ್ಗದರ್ಶನ ಸದಾ ಅಗತ್ಯ. ಅಂದರೆ ಭಗವಂತ ಸರ್ವಶಕ್ತ, ಅವನು ಏನು ಬೇಕಾದರೂ ಮಾಡಬಲ್ಲ. ಈಗ ನಮ್ಮ ಕೈಯಲ್ಲಿ ಏನು ಬೇಕಾದರೂ ಮಾಡೋಕ್ಕಾಗಲ್ಲ ಅಲ್ವಾ? ನಮಗೆ ಮಾಡೋಕ್ಕಾಗೋದನ್ನೇ ನಮಗೆ ಮಾಡೋಕ್ಕಾಗಲ್ಲ, ಇನ್ನು ಏನು ಬೇಕಾದರೂ ನಾವು ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ಆದರೆ ಭಗವಂತ ಹಾಗಲ್ಲ, ಅವನು ಸರ್ವಶಕ್ತ. ಅದಕ್ಕೆ ಅವನೇನು ಮಾಡ್ತಾನೆ, ಅರ್ಚಾರೂಪದಲ್ಲಿ ನಮಗೆ ದರ್ಶನವನ್ನು ಕೊಟ್ಟು ನಮ್ಮ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ತಾನೆ. ಅಂದರೆ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಸೇವೆ ಮಾಡ್ತೀವಿ, ಅಲ್ಲಿ ಗುಡಿಸ್ತೀವಿ, ಒರೆಸ್ತೀವಿ, ಅವನಿಗೆ ಹಾರ ಮಾಡಿಕೊಡ್ತೀವಿ, ಪ್ರಸಾದವನ್ನು ಮಾಡ್ತೀವಿ, ಬೇರೆಯವರಿಗೆ ಯಾವುದಾದ್ರೂ ಒಂದು ಸಹಾಯವನ್ನು ಮಾಡ್ತೀವಿ ದೇವಸ್ಥಾನದಲ್ಲಿ ಅಲ್ವಾ? ಸೇವೆಯನ್ನು ಅವನು ಸ್ವೀಕಾರ ಮಾಡ್ತಾನೆ. ಅದಕ್ಕೋಸ್ಕರನೇ ನಾವು ದೇವಸ್ಥಾನದಲ್ಲಿರುವಂಥ ಅರ್ಚಾ ವಿಗ್ರಹವನ್ನು ಬರೀ ಅದೊಂದು ಕಲ್ಪನೆಗೆ ನಮಗೋಸ್ಕರ ಇಟ್ಕೊಂಡಿರುವಂಥ ಒಂದು ಪ್ರತಿಮೆ ಅಂತ ನಾವು ಯಾವತ್ತೂ ಆ ರೀತಿ ಅನ್ಕೋಬಾರ್ದು. ಆ ರೀತಿ ಅಂದರೆ ನಾವು ಮೂರ್ಖರಾಗ್ಬಿಡ್ತೀವಿ, ಆಯಿತಾ? ಅಂಥ ಒಂದು ಅರ್ಚಾಮೂರ್ತಿ ಇದೆಯಲ್ಲ, ಅದು ಕಾಲ್ಪನಿಕ ಅಲ್ಲ, ಅದು ಭಗವಂತನೇ ಸ್ವಯಂ ತನ್ನ ಆ ರೂಪದಲ್ಲಿ ಬಂದು ನಮ್ಮ ಮುಂದೆ ಇದ್ದಾನೆ. ಈಗ ನೋಡಿ, ಭಾಗವತ, ಭಗವದ್ಗೀತೆ, ಆಮೇಲೆ ಮಹಾಭಾರತ, ಇದೆಲ್ಲವೂ ಕೂಡ ಭಗವಂತನ ಶಬ್ದ ರೂಪ. ಅದಕ್ಕೆ ಭಾಗವತ, ಭಗವದ್ಗೀತೆ ಬೇರೆ ಅಲ್ಲ, ಶ್ರೀಕೃಷ್ಣ ಬೇರೆ ಅಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವನು ಶಬ್ದ ರೂಪದಲ್ಲಿ, ಇವಾಗ ನಮ್ಗೆ ಯಾರಾದರೂ ಪ್ರವಚನವನ್ನು ಮಾಡ್ತಾ ಇದ್ರೆ ಅವರ ಕಂಠದಲ್ಲಿ ನಾವು ಕೃಷ್ಣನನ್ನು ನೋಡ್ತೀವಿ. ಯಾಕಂದರೆ ಕುಣಿತಾ ಇರ್ತಾನೆ ಭಗವಂತ ಶಬ್ದ ರೂಪದಲ್ಲಿ. ಎಂಥ ಒಂದು ಅನುಭವ ಆಗುತ್ತೆ ಅಂತಂದರೆ, ಆದರೆ ಅದನ್ನು ಹೇಳೋರು ಆ ರೀತಿ ಇದ್ದಾಗ ನಮಗದರ ಅನುಭವ ಆಗೋದಂತೂ ನಿಜ. ಆಮೇಲೆ ಹೇಳೋರು ಅಷ್ಟೇ ಅಲ್ಲ, ನಾವು ಕೇಳೋರು ಕೂಡ ಯೋಗ್ಯತೆ ಇದ್ದಾಗ ಮಾತ್ರ ನಮಗದು ಅನುಭವ ಆಗುತ್ತೆ. ನಿಜವಾಗ್ಲೂ ಆ ಅನುಭವ ಹೇಳೋದಕ್ಕಾಗಲ್ಲ, ನಾವು ಅನುಭವಿಸ್ತೀವಲ್ವ, ಆಗ ಮಾತ್ರ ನಮಗದು ಗೊತ್ತಾಗತ್ತೆ. ಆಮೇಲೆ ಯಾರಾದರೂ ಆಗಿರಲಿ, ತಮ್ಮ ಪಾಪ ಮುಕ್ತರಾಗಿರ್ತಾರಲ್ಲ, ನಾವು ಎಷ್ಟರ ಮಟ್ಟಿಗೆ ಮುಕ್ತರಾಗ್ತೀವೋ ಪಾಪದಿಂದ, ಅಷ್ಟರ ಮಟ್ಟಿಗೆ ನಾವು ಆ ಅರ್ಚಾಮೂರ್ತಿಯ ಮಹತ್ವ ಇದೆಯಲ್ಲ ಅದನ್ನು ತಿಳ್ಕೊಳ್ತಾ ಹೋಗ್ತೀವಿ. ನಾವು 10% ಮುಕ್ತರಾಗಿರ್ತೀವ, ಅಷ್ಟು ಅರ್ಥ ಆಗುತ್ತೆ ನಮಗೆ. 20% ಮುಕ್ತರಾಗಿರ್ತೀವ, ಅಷ್ಟು ಅರ್ಥ ಆಗುತ್ತೆ ನಮಗೆ, ಆಯಿತಾ? ಇದು ನಮ್ಮ ಸಾಧನೆ. ನಾವು ಎಷ್ಟರ ಮಟ್ಟಿಗೆ ಸರೆಂಡರ್ ಆಗ್ತೀವಿ, ನಾವು ಎಷ್ಟು ಭಗವಂತನನ್ನು ಪ್ರೀತಿಸ್ತೀವಿ, ಇದೆಲ್ಲದರ ಆಧಾರದ ಮೇಲೆ ನಿರ್ಧಾರಿತವಾಗುತ್ತೆ. ಅದಕ್ಕೋಸ್ಕರನೇ ಇದಕ್ಕೆ ಪರಿಶುದ್ಧ ಭಕ್ತರ ಮಾರ್ಗದರ್ಶನ ಅನ್ನೋದು ಬೇಕು. ನೋಡಿ, ಇಲ್ಲಿ ಗುರುಗಳು ನಮಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಇವ್ರು ಕೊಟ್ಟಿಲ್ಲ ಅಂದರೆ ನಮಗಿದೆಲ್ಲ ಗೊತ್ತಾಗ್ತಾ ಇತ್ತಾ? ಇಲ್ಲ. ಅದಕ್ಕೋಸ್ಕರನೇ ಮಾರ್ಗದರ್ಶನ ಬೇಕು. ಈಗ ಅವರು ಸ್ವಯಂ ಇಲ್ಲದಿದ್ದರೂ ಈ ಪುಸ್ತಕಗಳಲ್ಲಿ, ಗ್ರಂಥಗಳ ಮುಖಾಂತರ ನಮ್ಮ ಜೊತೆ ಇದ್ದಾರೆ. ಭಾವಾರ್ಥ ಅಂದರೆ ಏನು? ಅವರು ತಮ್ಮ ವಿಚಾರಗಳನ್ನು ಇಲ್ಲಿ ಹೇಳಿದ್ದಾರೆ, ಇದರಲ್ಲಿ ಏನು ಅರ್ಥ ಮಾಡ್ಕೋಬೇಕು ನಾವು ಅಂತಂದ್ಬಿಟ್ಟು. ಇಂಥ ಗ್ರಂಥಗಳನ್ನು ಓದಿದ್ರೂ ಸಾಕು, ಅದು ಕೂಡ ಒಳ್ಳೆ ಒಂದು ಸತ್ಸಂಗ. ಅದು ಈಗಿನ ಕಾಲದಲ್ಲಿ ನಾವು ಹೊರಗಡೆ ಹೋಗೋಕ್ಕಾಗಲ್ಲ. ವಯಸ್ಸಾದ್ಮೇಲಂತೂ ಮನೆ ಬಿಟ್ಟು ಎಲ್ಲೂ ಹೋಗೋದಕ್ಕೂ ಇಷ್ಟ ಆಗಲ್ಲ, ಮನೆಯಲ್ಲಿರೋರು ಕಳಿಸೋದು ಇಲ್ಲ. ಅದಕ್ಕೋಸ್ಕರನೇ ಈಗ ಪುಸ್ತಕಗಳನ್ನು ಅಥವಾ ನಾವು ಆನ್ಲೈನಲ್ಲಿ ಆಗಿರ್ಬೋದು, ಮೊಬೈಲ್ಗಳಲ್ಲಿ, ಯೂಟ್ಯೂಬಲ್ಲಿ ಆಗಿರ್ಬೋದು, ಇಂಥ ಒಂದು ಸಾಧನೆಗಳು ನಮ್ಮ ಜೊತೆ ಇದೆಯಲ್ವಾ, ಅದನ್ನು ನಾವು ಯೂಸ್ ಮಾಡ್ಕೋಬೇಕು. ನಮಗೆ ಬೇಕಾದಷ್ಟು ಸಮಯ ಕೊಟ್ಟಿದ್ದಾನೆ ಈಗ ಭಗವಂತ, ಅದನ್ನೆಲ್ಲ ನಾವು ಯೂಸ್ ಮಾಡ್ಕೋಬೇಕು. ನಮ್ಗೆ ಎಷ್ಟಿದ್ರೂ ಸಾಲಲ್ಲ ನೋಡಿ, ಇನ್ನೂ ಎಷ್ಟೋ ಧರ್ಮಗ್ರಂಥಗಳಿದೆ, ಒಂದೊಂದರಲ್ಲಿ ಒಂದೊಂದು ವಿಚಾರ ಇದೆ, ಅಮೃತದ ಥರ. ಅದು ನಮಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡುತ್ತೆ. ಆದರೆ ಅದನ್ನು ಕೇಳೋಕ್ಕೆ ಸಮಯನೇ ಇಲ್ಲ ನಮಗೆ. ಆದಷ್ಟು ಇನ್ನೂ ನಾವು ಹೆಚ್ಚೆಚ್ಚು ಇದಕ್ಕೆ ಸಮಯವನ್ನು ಒದಗಿಸ್ಕೊಳ್ಬೇಕು. ನಾವು ಅದನ್ನು ಸೇವ್ ಮಾಡ್ಕೋಬೇಕು.
ಅದಕ್ಕೋಸ್ಕರ ಅಂತಲೇ ಇಡಬೇಕು. ನಾವು ಮನೆ ಕೆಲಸ ಇದ್ದದ್ದೇ, ನಾವು ತಿನ್ನೋದು ಮಲಗೋದಂತೂ ಇದ್ದದ್ದೇ ಸಾಯೋವರೆಗೂ ಅಲ್ವಾ. ಅದಕ್ಕೆಲ್ಲ ಸ್ವಲ್ಪ ಸಮಯ ಇಟ್ಕೊಂಡು ಬೇಗ ಬೇಗ ಮುಗಿಸ್ಕೊಂಡು ಆದಷ್ಟು ನಾವು ಭಗವಂತನ ವಿಚಾರಗಳಲ್ಲಿ ತೊಡಗಿಸ್ಬೇಕು ನಮ್ಮನ್ನು ನಾವು. ಭರತ ವರ್ಷದ ಪವಿತ್ರ ಭೂಮಿಯಲ್ಲಿ ದೇಶಾದ್ಯಂತ ನೂರಾರು ಸಾವಿರಾರು ತೀರ್ಥಕ್ಷೇತ್ರಗಳಿವೆ. ಸಾಂಪ್ರದಾಯಿಕ ಆಚರಣೆಯಾಗಿ ಶ್ರೀಸಾಮಾನ್ಯರು ವರ್ಷದ ಎಲ್ಲ ಋತುಗಳಲ್ಲೂ ಅಂತಹ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ಕೊಡುತ್ತಾರೆ. ವಿವಿಧ ಕ್ಷೇತ್ರಗಳಲ್ಲಿರುವ ಭಗವಂತನ ಅರ್ಚಾ ಪ್ರತೀಕಗಳನ್ನು ಇಲ್ಲಿ ಕೊಡಲಾಗಿದೆ. ಅಂದರೆ ಭಾರತ ವರ್ಷದ ಈ ಪವಿತ್ರ ಭೂಮಿಯಲ್ಲಿ ಬೇಕಾದಷ್ಟು ದೇಶಗಳಿದೆ, ಅಲ್ಲಿ ಸಾವಿರಾರು ತೀರ್ಥಕ್ಷೇತ್ರಗಳಿದೆ. ಆಮೇಲೆ ಬೇಕಾದಷ್ಟು ಜನ ಒಂದೊಂದು ಕಾಲದಲ್ಲಿ ಒಂದೊಂದು ದೇವಸ್ಥಾನದಲ್ಲಿ ವಿಶೇಷತೆ ಇರುತ್ತೆ, ಅಲ್ಲಿಗೆ ಜನರು ಹೋಗ್ತಾರೆ ಬರ್ತಾರಲ್ವಾ. ಇಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಯಾವ ರೂಪದಲ್ಲಿ ಭಗವಂತ ಇದ್ದಾನೆ ಅನ್ನೋದನ್ನ ಇಲ್ಲಿ ಪಟ್ಟಿ 1, 2, 3 ಹೇಳಿದ್ದಾರೆ ನೋಡಿ. ಮಥುರಾ ಇದೆಯಲ್ಲ, ಅಲ್ಲಿ ಶ್ರೀಕೃಷ್ಣನ ಜನ್ಮಸ್ಥಳ ಅದು, ಅಲ್ಲಿ ಆದಿಕೇಶವನಾಗಿದ್ದಾನೆ. ಪುರಿಯಲ್ಲಿ ಅಂದರೆ ಒರಿಸ್ಸಾನಲ್ಲಿ ಬರುತ್ತಲ್ಲ, ಅಲ್ಲಿ ಭಗವಂತ ಜಗನ್ನಾಥನಾಗಿದ್ದಾನೆ, ಪುರುಷೋತ್ತಮನೆಂದು ಪ್ರಸಿದ್ಧನಾಗಿದ್ದಾನೆ. ಜಗನ್ನಾಥ ಅಂತನೂ ಅಂತಾರೆ, ಪುರುಷೋತ್ತಮ ಅಂತ ಕೂಡ ಕರೀತಾರೆ. ಅಹಮದಾಬಾದ್ ಇದೆಯಲ್ಲ ಅಂದರೆ ಪ್ರಯಾಗ, ಅಲ್ಲಿ ಬಿಂದು ಮಾಧವನಾಗಿ ಭಗವಂತ ಪ್ರತ್ಯಕ್ಷನಾಗಿದ್ದಾನೆ. ಇನ್ನು ಮಂದರ ಪರ್ವತದ ಮೇಲೆ ಮಧುಸೂದನ ಅಂತ ಅವನು ಪ್ರಖ್ಯಾತನಾಗಿದ್ದಾನೆ. ಆಮೇಲೆ ಆನಂದಾರಣ್ಯದಲ್ಲಿ ಭಗವಂತ ವಾಸುದೇವ, ಪದ್ಮನಾಭ ಮತ್ತೆ ಜನಾರ್ದನ ಅಂತ ಪ್ರಖ್ಯಾತನಾಗಿದ್ದಾನೆ. ಇನ್ನು ವಿಷ್ಣು ಕಾಂಚಿಯಲ್ಲಿ ಅವನು ವಿಷ್ಣು ಅಂತ, ಮಾಯಾಪುರದಲ್ಲಿ ಹರಿ ಅಂತ ಪ್ರಖ್ಯಾತನಾಗಿದ್ದಾನೆ. ಈ ರೀತಿ ಬೇಕಾದಷ್ಟು ಇನ್ನೂ ರೂಪಗಳಿದೆ ಭಗವಂತನದು. ಇವರು ಉತ್ತರದ ಕಡೆ ಮಾತ್ರ ಹೇಳಿದ್ದಾರೆ, ಇನ್ನು ದಕ್ಷಿಣದ ಕಡೆನೂ ಇದೆ, ಪೂರ್ವದ ಕಡೆ, ಪಶ್ಚಿಮದ ಕಡೆ, ಎಲ್ಲ ಕಡೆನೂ ಬೇಕಾದಷ್ಟು ಕಡೆ ಭಗವಂತನ ಆಲಯಗಳಿದೆ. ಅಲ್ಲಿ ಅವನು ಬೇರೆ ಬೇರೆ ರೂಪದಲ್ಲಿ ಇದ್ದಾನೆ. ವಿಶ್ವಾದ್ಯಂತ ಭಗವಂತನ ಇಂತಹ ಲಕ್ಷಾಂತರ ಅರ್ಚಾರೂಪಗಳು ಹರಡಿಕೊಂಡಿವೆ. ಈ ಎಲ್ಲ ಅರ್ಚಾಮೂರ್ತಿಗಳನ್ನು ಚೈತನ್ಯ ಚರಿತಾಮೃತದಲ್ಲಿ ಹೀಗೆ ಸಂಗ್ರಹಿತವಾಗಿ ಹೇಳಲಾಗಿದೆ. ಅಂದರೆ ಅರ್ಥ ಏನು? ಈ ವಿಶ್ವದಲ್ಲಿ ಭಗವಂತನ ಲಕ್ಷಾಂತರ ಅರ್ಚಾರೂಪಗಳಿದೆ. ನಮಗದೆಲ್ಲ ಗೊತ್ತಿರುವಂಥದ್ದೇ. ನಾವು ಬೇಕಾದಷ್ಟು ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿರ್ತೀವಲ್ವ, ಬೇಕಾದಷ್ಟು ನಾವು ದರ್ಶನ ಮಾಡಿರ್ತೀವಿ ಭಗವಂತನ ರೂಪಗಳನ್ನು. ಆ ಅರ್ಚಾಮೂರ್ತಿಗಳನ್ನು ಚೈತನ್ಯ ಚರಿತಾಮೃತದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಸರ್ವತ್ರ ಪ್ರಕಾಶ ತಾಂಡ್ರ ಭಕ್ತೇ ಸುಖದಿತೆ, ಜಗತೇರ ಅಧರ್ಮನಾಶಿ ಧರ್ಮಸ್ಥಾಪಿತೆ. ಅಂದರೆ ಅರ್ಥ ಏನು? ಭಗವಂತನು ಭಕ್ತರಿಗೆ ಸಂತೋಷವನ್ನು ಕೊಡೋದಕ್ಕೋಸ್ಕರ, ಶ್ರೀಸಾಮಾನ್ಯರಿಗೆ ತಮ್ಮ ಪಾಪ ವಿಮೋಚನೆ ಮಾಡಿಕೊಳ್ಳೋದಕ್ಕೋಸ್ಕರ, ಸೌಕರ್ಯವನ್ನು ಒದಗಿಸ್ಕೊಡೋದಕ್ಕೆ, ಮತ್ತು ವಿಶ್ವದಲ್ಲಿ ಧಾರ್ಮಿಕ ತತ್ವಗಳನ್ನು ಸ್ಥಾಪಿಸೋದಕ್ಕೆ ಪ್ರಪಂಚಾದ್ಯಂತ ಹರಡಿಕೊಂಡಿದ್ದಾನೆ. ಯಾಕೆ ತೀರ್ಥಕ್ಷೇತ್ರಗಳಿದೆ ಅನ್ನೋದು ಗೊತ್ತಾಯ್ತಾ? ನಾವು ಯಾಕೆ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ಅನ್ನೋದು ಗೊತ್ತಾಯ್ತಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.